ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮದುವೆ ಆದ ಹೊಸದು ಅಂತ ನಾನು ನನ್ನ ಗಂಡನಿಗೆ ಪ್ರತಿದಿನ ಎಣ್ಣೆಯಿಂದ ಮಸಾಜ್ ಮಾಡ್ತಾ ಇದ್ದೆ. ಅವನ ದೇಹದ ಕೂದಲು ಮೇಲೆ ಹೇಳ್ತಾ ಇತ್ತು. ಅವನು ನನ್ನನ್ನು ತುಂಬ ಚೆನ್ನಾಗಿ ಚುಂಬಿಸ್ತಾ ಇದ್ದ, ಪ್ರಣಯದಲ್ಲಿ ತೇಲಿಸ್ತಾ ಇದ್ದ. ಆದರೆ ಎಂದು ಪ್ರತಿದಿನ ನನಗೆ ಹೇಗೆ ಮಸಾಜ್ ಮಾಡ್ತೀಯೋ ಅದೇ ರೀತಿ ನನ್ನ ಅಣ್ಣನಿಗೂ ಮಸಾಜ್ ಮಾಡಬೇಕು, ಅವನಿಗೆ ನನ್ನನ್ನು ಬಿಟ್ಟರೆ ಇನ್ನು ಯಾರಿದ್ದಾರೆ ಅಂತ ಹೇಳಿದಾಗ ನಾನು ಬೆಚ್ಚಿ ಬಿದ್ದಿದ್ದೆ. ನನ್ನ ಹೃದಯ ನಡುಗು ಹೋಗಿತ್ತು. ಆದರೂ ನನ್ನ ಗಂಡ ಬಿಡಲೇ ಇಲ್ಲ. ನನ್ನನ್ನು ಅವರ ಅಣ್ಣನ ರೂಮಿಗೆ ಕರ್ಕೊಂಡು ಹೋದ. ಆದರೆ ಅವರ ಅಣ್ಣ ನನಗೆ ಯಾರೂ ಮಾಡದ ಕೆಲಸವನ್ನು ನನ್ನ ಗಂಡನ ಎದುರಿಗೆ ಮಾಡಿದ್ರು. ಅಯ್ಯೋ, ಇದೇನಾಗೋಯ್ತು? ಏನಾಯಿತು ಅಂತ ತಿಳ್ಕೋಬೇಕು ಅಂದರೆ ಕತೆನ ಪೂರ್ತಿಯಾಗಿ ಕೇಳಿಸ್ಕೋಬೇಕು. ಅಪ್ಪ ಅಮ್ಮನ ಮುದ್ದಿನ ಮಗಳು ನಾನು. ಅಂದರೆ ಅಪ್ಪ ಅಮ್ಮನಿಗೆ ತುಂಬ ಇಷ್ಟ. ನನಗೆ ಇಬ್ಬರು ಅಕ್ಕಂದಿರು ಇದ್ದರು, ಸೌಮ್ಯ, ರಮ್ಯಾ ಅಂತ. ನನ್ನ ಹೆಸರು ಕಾವ್ಯ. ನಾನು ತುಂಬ ಬೆಳ್ಳಗೆ ಇದ್ದೆ. ಅದಕ್ಕೆ ಪ್ರತಿಯೊಬ್ಬರು ಕಾವ್ಯ ಅಂದರೆ ಇಷ್ಟ, ನಮ್ಮ ಮಗು ಬೆಳ್ಳಗೆ ಇದ್ದೆ ಅಂತ ತುಂಬ ಆಸೆ ಪಡ್ತಿದ್ರು. ಕೊನೆಗೆ ಮಗು ತುಂಬ ತುಂಟಿ, ತುಂಬ ತೀಟೆ ಅಂತ. ನಾನಂದರೆ ಎಲ್ರಿಗೂ ಇಷ್ಟ. ನನಗೂ ಕೂಡ ಎಲ್ಲರೂ ಅಂದರೂ ಇಷ್ಟ. ನನಗೀಗ 10 ವರ್ಷ ವಯಸ್ಸು. ಆಗಲೇ ನನ್ನ ಮೊದಲ ಅಕ್ಕನಿಗೆ ಮದುವೆ ಆಯಿತು. ಹುಡುಗ ಬೇರೆ ಯಾರೂ ಅಲ್ಲ, ನನ್ನ ಸೋದರ ಮಾವ. ಚಿಕ್ಕಂದಿನಿಂದ ಅಕ್ಕನೇ ಬೇಕು ಅಂತ ಕಾದು ಕುಳಿತಿದ್ದ. ಈಗ ಅಕ್ಕ ವಯಸ್ಸಿಗೆ ಬಂದಿದ್ದೇ ತಡ, ಭಾವ ಅಕ್ಕನನ್ನು ಮದುವೆಯಾಗಿಬಿಟ್ಟ. ನನಗೆ ಅಕ್ಕ ತುಂಬ ಇಷ್ಟ ಇದ್ಲು, ಆದರೆ ಈಗ ಭಾವ ಇಷ್ಟ ಆಗ್ತಾನೆ. ಅಕ್ಕನನ್ನು ಅವನು ತುಂಬ ಚೆನ್ನಾಗಿ ನೋಡ್ಕೋತಾನೆ. ಈ ಮಧ್ಯೆ ಮೊದಲ ಅಕ್ಕನ ಮದುವೆಯಲ್ಲಿ ಎರಡನೇ ಅಕ್ಕನನ್ನು ಯಾರೋ ನೋಡಿ ಇಷ್ಟಪಟ್ಟಿದ್ರು. ಎರಡನೇ ಅಕ್ಕನ ಮದುವೆ ಕೂಡ ತುಂಬ ಬೇಗನೆ ಆಗೋಯ್ತು. ವಯಸ್ಸು ಚಿಕ್ಕದಾದರೂ ಅಕ್ಕ ತುಂಬ ದೊಡ್ಡವಳ ರೀತಿ ಕಾಣ್ತಿದ್ಲು, ತುಂಬ ಹೈಟ್ ಇದ್ಲು. ಅದಕ್ಕಾಗಿ ಎಲ್ಲರೂ ಅಕ್ಕನನ್ನು ಇಷ್ಟಪಟ್ಟು ಮದುವೆ ಮಾಡಿಕೊಂಡ್ರು. ಈಗ ಪ್ರಜೆಗಳು ನನ್ನ ಮದುವೆ ಬಗ್ಗೆ ಮಾತಾಡ್ತಾರೆ. ನನಗೆ ಅಪ್ಪ ಅಮ್ಮನನ್ನು ಬಿಟ್ಟು ಹೋಗೋದಕ್ಕೆ ಇಷ್ಟನೇ ಇಲ್ಲ, ಅದಕ್ಕಾಗಿ ಮದುವೆ ಆಗಿಲ್ಲ. ಆದರೆ ಎಲ್ಲರೂ ಒಂದಲ್ಲ ಒಂದು ದಿನ ಅಪ್ಪ ಅಮ್ಮನನ್ನು ಬಿಟ್ಟು ಹೋಗಲೇಬೇಕು, ಇದು ಸಾಮಾನ್ಯ ಜೀವನ ಅಂತ ಪ್ರತಿಯೊಬ್ಬರು ಹೇಳಿದ್ರು ಕೂಡ ನಾನು ಒಪ್ಪಲೇ ಇಲ್ಲ. ಯಾಕಂದರೆ ಮೂವರಲ್ಲಿ ನಾನೇ ತುಂಬ ಸುಂದರವಾಗಿದ್ದಿದ್ದು. ಅದು ಅಲ್ಲದೆ ನಾನು ಅಪ್ಪ ಅಮ್ಮನ ಮುದ್ದಿನ ಮಗಳು ಅನ್ನೋದು ಪ್ರತಿಯೊಬ್ಬರ ಪ್ಲಸ್ ಪಾಯಿಂಟ್. ನಮ್ಮ ಪಕ್ಕದ ಮನೆಯ ಹುಡುಗ ರವಿ, ನಾನು ತುಂಬ ಪ್ರೀತಿ ಮಾಡ್ತಿದ್ದೀನಿ. ರವಿ ನನ್ನವನು, ನನ್ನ ಪ್ರಾಣ ಅವನು. ನನಗೆ ಬೇರೆಯ ಮನೆಗೆ ಕರ್ಕೊಂಡು ಹೋಗಿ ಮುತ್ತನ್ನು ಕೊಡ್ತಿದ್ದ. ನನ್ನ ಅಪ್ಪ ಅಮ್ಮ ಮನೆಯಲ್ಲಿ ಇಲ್ಲದೆ ಇದ್ದಾಗ ಅವನನ್ನು ಕರ್ಕೊಂಡು ಬರ್ತಿದ್ದೆ. ಇಬ್ಬರು ಚೆಸ್ ಆಡ್ತಿದ್ವಿ. ಸಡನ್ನಾಗಿ ನನ್ನ ತುಟಿಗೆ ಮುತ್ತು ಕೊಡೋದಕ್ಕೆ ಬಂದ. ನಾನು ಕೋಪದಿಂದ ಅವನನ್ನು ದೂರ ತಳ್ಳಿದೆ. ನಂತರ ಅವನು ಬಲವಂತ ಮಾಡೋದಕ್ಕೆ ಪ್ರಯತ್ನಿಸಿದ್ರೆ, ಆದರೆ ಮನೆಯಲ್ಲಿ ಅಷ್ಟೊತ್ತಿಗೆ ಅಪ್ಪ ಅಮ್ಮ ಬಂದರು. ಆದರೆ ಅವರಿಗೆ ಈ ವಿಷಯ ತಿಳಿದಿಲ್ಲ. ಆದರೆ ನನ್ನ ಬದುಕಿನಲ್ಲಿ ಇದೊಂದು ಕರಾಳ ಅಧ್ಯಾಯ. ಯಾವಾಗಲೂ ಅವನು ನನಗೆ ಮುತ್ತು ಕೊಡೋದಕ್ಕೆ ಬರ್ತಾಯಿದ್ದು. ಇದು ಒಂದು ರೀತಿ ತಲೆನೋವು. ರವಿನ ನಾನು ಪ್ರೀತಿ ಮಾಡಿದ್ದೆ, ಆದರೆ ದೈಹಿಕವಾಗಿ ಎಂದೂ ಕೂಡ ಅವನ ಜೊತೆ ಒಂದಾಗಬೇಕು ಅನ್ನುವ ಆಸೆ ಇರಲಿಲ್ಲ. ಅವನಿಗಾಗಿ ಅವನನ್ನು ನಾನು ತಪ್ಕೊಳ್ತಾ ಇದ್ದೆ. ಇದೆಲ್ಲ ಆದ ನಂತರ ಅಪ್ಪನಿಗೆ ಬೆಂಗಳೂರಿಗೆ ವರ್ಗಾವಣೆ ಆಯಿತು. ಅಪ್ಪ ಬೆಂಗಳೂರಲ್ಲಿ ಕೆಲಸಕ್ಕೆ ಸೇರಿಕೊಂಡ್ರು. ಈಗ ನನಗೆ ರವಿಯ ವಿಷಯವನ್ನು ಮರೆಯಲು ತುಂಬ ಸಹಾಯ ಆಯಿತು. ನಾನು ಹೊಸ ಬದುಕನ್ನು ಕಟ್ಟಿಕೊಳ್ಳಲು ಪ್ರಯತ್ನಿಸಿದೆ. ಆದರೆ ನನ್ನ ಗೆಳತಿ ನಿಶಾ ಪದೇ ಪದೇ ರವಿಗೆ ಕಾಲ್ ಮಾಡಿ ಕೊಡ್ತಾ ಇದ್ಲು, ಕಾನ್ಫರೆನ್ಸ್ ಕಾಲ್ ಹಾಕ್ತಿದ್ಲು. ಒಂದು ಬಾರಿ ತಪ್ಪು ಮಾಡಿದ್ದೀನಿ, ಅವನನ್ನು ಕ್ಷಮಿಸು ಅಂತ ಹೇಳ್ತಿದ್ಲು. ನನಗೆ ತುಂಬ ಚಿತ್ರ ಹಿಂಸೆ ಆಗ್ತಿತ್ತು. ಆದರೆ ನಾನು ಅವನಿಗೆ ಸರಿಯಾಗಿ ಪಾಠ ಕಲಿಸ್ಬೇಕು ಅಂತ, ನೀನು ನಿಜವಾಗ್ಲೂ ನನ್ನ ಪ್ರೀತಿ ಮಾಡೋದೇ ನಿಜ ಆದರೆ ಇನ್ನು 10 ವರ್ಷ ನನಗಾಗಿ ಕಾಯಬೇಕು. ಆ ರೀತಿ ಕಾದರೆ ಮಾತ್ರ ನಾನು ನಿನ್ನನ್ನು ಮದುವೆ ಆಗೋದು. ನೀನು ಹೇಳ್ದಾಗ ಕೇಳೋದು. ಅವನದಕ್ಕೆ ಸಡನ್ ಆಗಿ ಒಪ್ಕೊಂಡ. ಆದರೆ ನಿಶಾ ಒಪ್ಪಲಿಲ್ಲ. ನೀನು ಆಟ ಆಡಬೇಡ, ಅವನ ಬದುಕಲ್ಲಿ ಅವನಿಗೆ ನನ್ನ ಅವಶ್ಯಕತೆ ಇದೆ ಅಂತ ಹೇಳಿದ್ಲು. ನಾನು ಫೋನ್ನ ಕಟ್ ಮಾಡಿದ್ದೆ.
ರವಿ ಸುಮ್ಮನೆ ಈ ವಿಷಯನ ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ. ಎಲ್ಲಿ ನಾನು ಬೇಸರ ಮಾಡ್ಕೋತೀನಿ ಅಂತ ಅವನು ಒಪ್ಕೊಂಡಿರ್ತಾನೆ. ಇನ್ನೆಂದೂ ಕೂಡ ಅವನು ನನಗೆ ಫೋನ್ ಮಾಡೋದಿಲ್ಲ ಅಂತ ನಾನು ನೆಮ್ಮದಿಯಾಗಿದ್ದೆ. ಆದರೆ ಮಾರನೇ ದಿನ ರಾತ್ರಿ ಒಂದು ಅನ್ನೋನ್ ಕಾಲ್ ಬಂತು. ಕಾಲ್ ಪಿಕ್ ಮಾಡಬಾರ್ದು ಅಂತ ಅಂದ್ಕೊಂಡೆ. ಹೇಗಿದ್ದರೂ ರವಿ ಕಾಲ್ ಮಾಡೋದಿಲ್ಲ ಅಂತ ಅವನಿಗೆ ನಾನು ಹಾಕಿರೋ ಕಂಡೀಷನ್ ಒಪ್ಪಿಗೆ ಇರೋದಿಲ್ಲ, ಇದು ಬೇರೆ ಯಾರೋ ಇರ್ಬೋದು ಅಂತ ಫೋನ್ನ ಪಿಕ್ ಮಾಡಿದೆ. ಅದು ಬೇರೆ ಯಾರೂ ಅಲ್ಲ, ರವಿ ಆಗಿದ್ದ. ಅವನ ಧ್ವನಿ ಕೇಳಿ ನಾನು ನಿಜವಾಗ್ಲೂ ಭಯಗೊಂಡೆ. ಹೆದರಬೇಡ, ನಾನು ನಿನಗೆ ನಿಜವಾಗ್ಲೂ ಆಶ್ವಾಸನೆ ನೀಡೋದಕ್ಕೆ ಕಾಲ್ ಮಾಡಿರೋದು. ನಾನು ನಿನ್ನನ್ನು ತುಂಬ ಪ್ರೀತಿ ಮಾಡ್ತೀನಿ, ಅದು ನಿನಗೂ ಗೊತ್ತು. ಆದರೆ ಈಗ ಮುತ್ತು ಕೊಟ್ಟ ತಪ್ಕೊಂಡೆ ಅಂತ ಹೇಳ್ತಿದ್ಯಾ. ನನಗೆ ನೀನು ಅಂದರೆ ತುಂಬ ಇಷ್ಟ, ಕೇವಲ ಮಾನಸಿಕವಾಗಲ್ಲ, ದೈಹಿಕವಾಗಿ ಕೂಡ ನೀನಂದರೆ ಪ್ರಾಣ. ಆದರೆ ಈ 10 ವರ್ಷಗಳು ನಿನ್ನಿಂದ ನಿನ್ನನ್ನು ಮೀಟ್ ಮಾಡೋದಿಲ್ಲ. ಇವತ್ತು ಭಾನುವಾರ ಮಧ್ಯರಾತ್ರಿ 12:20 2ನೇ ತಾರೀಕು 1ನೇ ತಿಂಗಳು 2016. ಇನ್ನೆಂದೂ ಕೂಡ ನಾನು 2026 ಮಧ್ಯರಾತ್ರಿ 12:20 2ನೇ ತಾರೀಕು 1ನೇ ತಿಂಗಳಿಗೆ ನಿನಗೆ ಕಾಲ್ ಮಾಡ್ತೀನಿ. ಅಷ್ಟರಲ್ಲಿ ನಾನು ಒಂದು ದೊಡ್ಡ ಮಟ್ಟದ ಮನುಷ್ಯನಾಗಿರ್ತೀನಿ. ನೀನು ಮತ್ತು ನಿನ್ನ ಮನೆಯವರು ನನ್ನನ್ನು ನೋಡೋದಕ್ಕೆ ತುಂಬ ಇಷ್ಟಪಡ್ತೀರ. ಅಷ್ಟು ದೊಡ್ಡ ಮನುಷ್ಯ ಆಗಿ ನಾನು ಬೆಳೆದಿರ್ತೀನಿ ಅಂತ ಫೋನ್ಗೆ ಮುತ್ತು ಕೊಟ್ಟು ಫೋನ್ ಕಟ್ ಮಾಡ್ದ. ಅವನು ಹೇಳಿದ್ರು ನನಗೆ ಅಷ್ಟು ನಂಬಿಕೆ ಬರ್ತಿರ್ಲಿಲ್ಲ. ಏನೋ ಬಿಸಿ ರಕ್ತ ಹೇಳಿರ್ತಾನೆ ಅಂತ ನಾನು ನನ್ನ ಕೆಲಸದಲ್ಲಿ ಬ್ಯುಸಿ ಆದೆ. ಡಿಗ್ರಿಗೆ ಹೋದೆ, ಒಂದು ಒಳ್ಳೆ ಕಂಪ್ನಿನಲ್ಲಿ ಕೆಲಸನೂ ತಗೊಂಡೆ. ಈಗ ಸಂಬಂಧಗಳು ಬರೋದು ಜಾಸ್ತಿ ಆಯಿತು. ಯಾವ ಸಂಬಂಧ ನೋಡಿದ್ರೂ ಮನೆಯಲ್ಲಿ ಎಲ್ಲರೂ ಒಪ್ಪಿದ್ರು, ನನಗೆ ಮಾತ್ರ ಒಪ್ಪಿಗೆ ಆಗ್ತಿರ್ಲಿಲ್ಲ. ನಾನು ಪ್ರತಿ ಹುಡುಗನಲ್ಲೂ ರವಿಯನ್ನು ಹುಡುಕ್ತಾ ಇದ್ದೆ. ಮನಸ್ಸಿನ ಒಂದು ಮೂಲೆಯಲ್ಲಿ ಅವನು ಹೇಳಿದ ಡೇಟು, ತಿಂಗಳು ಮತ್ತು ವರ್ಷ ಇದು ನೆನಪಿಗೆ ಬರ್ತಿತ್ತು. ಅಲ್ಲಿವರೆಗೂ ನಾನು ಕಾಯಬೇಕು ಅನ್ನೋದು ನನ್ನ ಸುಪ್ತ ಮನಸ್ಸಿಗೆ ಗೊತ್ತು. ಇದೇ ಕಾರಣದಿಂದ ತುಂಬ ಸಂಬಂಧಗಳನ್ನು ನಾನು ನಿರಾಕರಿಸಿದ್ದೆ. ಆದರೆ ಆಗಬಾರ್ದು, ಹಾಗೋಗಿತ್ತು. ನನ್ನ ಅಜ್ಜಿಯ ಆರೋಗ್ಯ ಹದಗೆಟ್ಟಿತ್ತು. ಅಜ್ಜಿ ಮದುವೆ ಆಗಲೇಬೇಕು ಅಂತ ಹಠ ಹಿಡಿದ್ಲು. ಆಗ ವಿಧಿ ಇಲ್ಲದೆ ಮದುವೆಗೆ ಒಪ್ಕೊಂಡೆ. ಮನಸ್ಸು ಪದೇ ಪದೇ ಹೇಳ್ತಿತ್ತು ಎಲ್ಲ ಒಳ್ಳೆಯದೇ ಆಗತ್ತೆ ಅಂತ. ಅದೇ ರೀತಿ ಆಯಿತು. ನನ್ನನ್ನು ನೋಡೋದಕ್ಕೆ ರವಿ ಮತ್ತು ರವಿ ಮನೆಯವ್ರು ಬಂದರು. ನಮ್ಮ ಮನೆಯಲ್ಲಿ ಯಾರೂ ಕೂಡ ಅವರನ್ನು ಗುರ್ತು ಹಿಡಿಲಿಲ್ಲ. ಯಾಕಂದರೆ ನನಗೆ ಮತ್ತು ನಮ್ಮ ಮನೆಯವ್ರಿಗೆ ಅವ್ರು ತಿಳಿದಾಗ ಸಣ್ಣಗೆ ಕಪ್ಪಗಿದ್ರು. ಆದರೆ ಈಗ ಎಲ್ಲರೂ ಬೆಳ್ಳುಗೆ ದಪ್ಪಗಾಗಿದ್ದಾರೆ. ಶ್ರೀಮಂತಿಕೆ ಕಳೆ ಅವ್ರ ಮುಖದಲ್ಲಿ, ಅವ್ರ ಬಟ್ಟೆನಲ್ಲಿ ಮತ್ತು ಅವ್ರ ಕೈಯಲ್ಲಿ ಹಾಕಿರೋ ವಾಚ್ಗಳು, ಅವ್ರ ಮೈ ತುಂಬ ಹಾಕಿರೋ ಒಡವೆಗಳನ್ನು ತೋರಿಸ್ತಾ ಇದೆ. ಅವ್ರು ತುಂಬ ಶ್ರೀಮಂತರು ಅಂತ ನಂಗೆ ತುಂಬ ಖುಷಿಯಾಯಿತು. ಮನಸ್ಸಲ್ಲಿ ಮತ್ತು ದೇಹದಲ್ಲಿ ಎಲ್ಲ ರೀತಿಯ ಹಕ್ಕಿಗಳು ಹಾರಾಡ್ತಿವೆ. ನಾನು ಅಂದ್ಕೊಂಡಿದ್ದು ಸಂಪೂರ್ಣವಾಗಿ ನಿಜ ಆಗ್ತಿದೆ. ನನ್ನ ಪ್ರಿಯಕರ, ನನ್ನ ಮೊದಲ ಪ್ರೀತಿ ರವಿ ನನ್ನ ಗಂಡ ಆಗೋ ದಿನ ಬಂದು ಅಂತ ಖುಷಿಯಾಗ್ತಿದೆ. ಮದುವೆಗೆ ನಾನು ಒಪ್ಕೊಂಡೆ. ಮನೆಯಲ್ಲೂ ಕೂಡ ಒಪ್ಕೊಂಡ್ರು. ಕೊನೆಗೆ ಅಮ್ಮ ಹೇಳ್ತಾಳೆ, ಈ ಹುಡುಗ ಮತ್ತು ಹುಡುಗನ ಮನೆಯವರನ್ನು ನಾನು ನೋಡಿದ್ದೀನಿ, ಎಲ್ಲಿ ಯಾವಾಗ ಅಂತ ತಿಳಿತಾ ಇಲ್ಲ ಅಂದಾಗ ಅಮ್ಮನನ್ನು ಗಟ್ಟಿಯಾಗಿ ತಕ್ಕೊಂಡು ಎಲ್ಲ ವಿಷಯವನ್ನು ವಿವರವಾಗಿ ಹೇಳಿದೆ. ಹಾಗಾದರೆ ಆ ಹುಡುಗ 10 ವರ್ಷದಿಂದ ನಿನ್ನ ಪ್ರೀತಿಗಾಗಿ ಕಾಯ್ತಿದ್ದಾನೆ. ಅದಕ್ಕಾಗಿ ಅವನು ಶ್ರೀಮಂತ ಆಗಿದ್ದಾನೆ. ಒಳ್ಳೆ ಕೆಲಸ ತಗೊಂಡು ನಿನಗಾಗಿ ಇಲ್ಲಿವರೆಗೂ ಓಡ್ಕೊಂಡು ಬಂದಿದ್ದಾನೆ. ಅವನಿಗಿಂತ ಒಳ್ಳೆ ಹುಡುಗ ನಿನಗೆ ಸಿಗೋದಿಲ್ಲ. ನೀನು ಅವನನ್ನೇ ಮದುವೆ ಮಾಡ್ಕೊ, ನೀನು ಸಂತೋಷವಾಗಿರ್ತೀಯ. ನಾನು ಪ್ರೀತಿ ಮಾಡೋರಿಗಿಂತ ನಮ್ಮನ್ನು ಪ್ರೀತಿ ಮಾಡೋರನ್ನ ಮದುವೆ ಆಗಬೇಕು. ಅವನು 10 ವರ್ಷ ನಿನಗಾಗಿ ತಪಸ್ ಮಾಡಿದ್ದಾನೆ ಅಂದಾಗ ನಾನು ತುಂಬ ಎಮೋಷ್ನಲ್ ಆದೆ. ಇದೇ ಖುಷಿನಲ್ಲಿ ನನ್ನ ಮದುವೆನೂ ಆಯಿತು. ನಾನು ತುಂಬ ಅದೃಷ್ಟ ಮಾಡಿದ್ದೀನಿ. ನನ್ನ ಅಷ್ಟು ಅದೃಷ್ಟ ಮಾಡಿರೋರು ಯಾರೂ ಇಲ್ಲ ಅಂತ ನಾನು ಖುಷಿಪಟ್ಟೆ. ನನ್ನ ಮದುವೆ ರವಿ ಜೊತೆಯಲ್ಲಿ ಆಗೋಯ್ತು. ನನ್ನ ಅದೃಷ್ಟಕ್ಕೆ ಸಾಟಿನೇ ಇಲ್ಲ ಅಂತ ನಾನು ಅಂದ್ಕೊಂಡೆ. ರವಿ ನನ್ನನ್ನು
ತುಂಬ ಪ್ರೀತಿಯಿಂದ ನೋಡಿಕೊಂಡ್ರು. ಅವರ ಮನೆಯಲ್ಲಿ ಅವನಮ್ಮನಿಗೆ ವಯಸ್ಸಾಗಿತ್ತು. ಅದಕ್ಕಾಗಿ ಅವ್ರ ಮನೆಯಲ್ಲಿ ಜವಾಬ್ದಾರಿ ನನಗೆ ಸಿಕ್ತು. ಜವಾಬ್ದಾರಿ ಜೊತೆಗೆ ಆ ಮನೆ ಆಸ್ತಿ ಐಶ್ವರ್ಯ ಎಲ್ಲನೂ ನನಗೆ ಸಿಕ್ಕಿತ್ತು. ಇದರಿಂದ ನಾನು ತುಂಬ ಖುಷಿಯಾದೆ. ಇದರಿಂದ ಅಮ್ಮನಿಗೆ ಹೇಳಿದೆ, ಅಮ್ಮ, ರವಿಯನ್ನು ಪ್ಯಾಂಪರ್ ಮಾಡೋದಕ್ಕೆ ಏನು ಮಾಡಬೇಕು? ಅವನಿಂದ ನನಗೆ ತುಂಬ ಐಶ್ವರ್ಯ ಸಿಕ್ಕಿದೆ ಅಂತ ಹೇಳಿದೆ. ಆಗ ಅವನನ್ನು ನೀನು ತುಂಬ ಚೆನ್ನಾಗಿ ನೋಡ್ಕೋ, ಅವನನ್ನು ಅವ್ರ ಮನೆಯವರನ್ನು ಅಂತ ಹೇಳಿದ್ರು. ಅದೇ ರೀತಿ ಮಾಡಿದೆ. ನಾನು ಅದೇ ರೀತಿನೂ ಆಯಿತು. ಅಷ್ಟೇ, ರವಿ ಅಪ್ಪ ಅಮ್ಮ ಅವ್ರ ಅಕ್ಕ ಪ್ರೆಗ್ನೆಂಟ್ ಅಂತ ಅವರನ್ನು ನೋಡ್ಕೊಳ್ಳೋದಕ್ಕೆ ಅವರ ಆರೈಕೆಗೆ ಅವ್ರ ಮನೆಗೆ ಹೋದರು. ಈಗ ನಿಜವಾಗ್ಲೂ ನಾನು ಒಂಟಿಯಾದೆ. ಈಗ ಎಲ್ಲ ಮನೆ ಕೆಲಸ ನನ್ನ ಮೇಲೇ ಬಂತು. ಆದರೂ ಖುಷಿ ಖುಷಿಯಿಂದ ಮಾಡ್ತಿದ್ದೆ. ಮನೆ ಕೆಲಸಕ್ಕೆ ಕೆಲಸದವರನ್ನು ಇಟ್ಟ ರವಿ ಕೇವಲ ರವಿಯನ್ನು ಚೆನ್ನಾಗಿ ನೋಡ್ಕೋಬೇಕು ಅಂತ ಪ್ರತಿದಿನ ಅವನಿಗೆ ಎಣ್ಣೆಯಿಂದ ಮಸಾಜ್ ಮಾಡ್ತಾಯಿದ್ದೀನಿ. ಅವನ ದೇಹ ಉಬ್ಬು ಹೋಗಿದೆ. ಅವನ ಚರ್ಮ ತುಂಬ ಕೆಂಪಗಾಗ್ತಾ ಇದೆ. ನಾವಿಬ್ಬರು ತುಂಬ ನೆಮ್ಮದಿಯಾಗಿದ್ದೀವಿ. ಅವನು ಕೂಡ ನನಗೆ ಸ್ವರ್ಗನ ತೋರಿಸ್ತಾನೆ. ಯಾವುದೇ ಪ್ರೀತಿ ಇವನಷ್ಟು ಕಂಪ್ಲೀಟ್ ಇಲ್ಲ. ನನ್ನವನು, ನನ್ನ ಹಮ್ಮೀರ. ಆದರೆ ಇಂದು ನಾನು ಅವನಿಗಾಗಿ ಎಣ್ಣೆಯನ್ನು ಬೆಚ್ಚಗೆ ಮಾಡಿಕೊಂಡು ಕಾಯ್ತಾ ಇದ್ದೀನಿ. ಅವನು ಬಂದು ಹೇಳ್ದ ಮಾತನ್ನು ಕೇಳಿ ನಾನು ಬೆಚ್ಚಿ ಬಿದ್ದೆ. ಅವನು ಹೇಳ್ದ, ಪ್ಲೀಸ್ ನನಗೆ ಮಸಾಜ್ ಮಾಡೋ ರೀತಿ ಪ್ರತಿದಿನ ನೀನು ನನ್ನ ಅಣ್ಣನಿಗೂ ಕೂಡ ಮಸಾಜ್ ಮಾಡಬೇಕು. ಅವನಿಗೆ ನಮ್ಮನ್ನು ಬಿಟ್ಟರೆ ಯಾರಿದ್ದಾರೆ? ನೀನು ಅವನನ್ನು ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳ್ದ. ನಾನು ಬೆಚ್ಚಿ ಬಿದ್ದೆ. ಯಾಕಂದರೆ ನಾನು ರವಿಯ ಖಾಸಗಿ ಅಂಗಗಳಿಗೂ ಕೂಡ ಮಸಾಜ್ ಮಾಡ್ತಿದ್ದೆ. ಅವರ ಅಣ್ಣನ ಬಗ್ಗೆ ಹೇಳಿದಾಗ ಬೇಸರವಾಯಿತು. ನಂತರ ಆತ್ರದಿಂದ ನನ್ನನ್ನು ಅವರ ಅಣ್ಣನ ರೂಮಿಗೆ ಕರ್ಕೊಂಡು ಹೋದರು. ಆದರೆ ಅಲ್ಲಿನ ದೃಶ್ಯವನ್ನು ನೋಡಿ ಇನ್ನೂ ಭಯ ಆಯಿತು. ಅವರ ಅಣ್ಣ ರಾತ್ರಿ ಹೇಗೆ ಮಲಗಿದ್ನೋ ಗೊತ್ತಿಲ್ಲ. ತಲೆ ಫುಲ್ಲು ಸೈಡಿಗೆ ಭಾರ ಆಗಿದೆ. ನನಗೆ ಎಣ್ಣೆ ಮಸಾಜ್ ಮಾಡೋ ಥರ ಅಣ್ಣಂಗೂ ಮಾಡು ಅಂತ ಹೇಳಿದಾಗ ನನಗೆ ವಿಷಯ ಅರ್ಥ ಆಯಿತು. ಅವರ ಅಣ್ಣ ರಾತ್ರಿ ಸರಿಯಾಗಿ ಪೊಸಿಷನ್ನಲ್ಲಿ ಮಲಗಿರಲಿಲ್ಲ. ಅದರಿಂದ ತಲೆ ಒಂದು ಕಡೆ ತಿರುಗಿದೆ. ಅವ್ರು ತುಂಬ ಜೋರಾಗಿ ಕಿರಿಸ್ತಿದ್ದಾರೆ. ಹೋದ ಪ್ರಾಣ ಬಂದಂತಾಯಿತು. ವಿಷಯ ಅರ್ಥ ಆಗಿ ನಾನು ಅವ್ರ ಅಣ್ಣಂಗೆ ಮಸಾಜ್ ಮಾಡೋದಕ್ಕೆ ಆರಂಭಿಸಿದೆ. ನನ್ನ ಜೊತೆ ನನ್ನ ಗಂಡ ರವಿ ಕೂಡ ಬಂದ. ಇಬ್ಬರು ಕೂಡ ತುಂಬ ಚೆನ್ನಾಗಿ ಮಸಾಜ್ ಮಾಡಿದ್ವಿ. ಅದ್ರ ಫಲವಾಗಿ 5 ನಿಮಿಷದಲ್ಲಿ ಅವ್ರ ತಲೆ ಮತ್ತು ಕುತ್ತಿಗೆ ಸರಿ ಹೋಯಿತು. ನಾನು ಅವ್ರ ಕಾಲಿಗೂ ಕೂಡ ಮಸಾಜ್ ಮಾಡಿದೆ. ಇದರಿಂದ ರವಿ ಅಣ್ಣ ತುಂಬ ಎಮೋಷ್ನಲ್ ಆದರು. ರವಿ ತುಂಬ ಖುಷಿಪಟ್ಟ. ನನ್ನ ಅಣ್ಣ ಸರಿಯಾದ, ನೀನು ಇಂದು ನನ್ನನ್ನು ಅಷ್ಟೊಂದು ನೋವಿನಿಂದ ಕಾಪಾಡಿದೆ ಅಂತ ರವಿಯ ಅಣ್ಣ ಕೃತಜ್ಞತೆ ಅರ್ಪಿಸಿದರು. ಅವರ ಮಾತುಗಳನ್ನು ಕೇಳಿ ನಾನು ರವಿ ಬಂದು ಮಸಾಜ್ ಮಾಡು ನನ್ನ ಅಣ್ಣನಿಗೆ ಅಂತ ಹೇಳಿದಾಗ ಮನಸ್ಸಿನಲ್ಲಿ ಬಂದ ನನ್ನ ಭಾವನೆಗಳನ್ನು ನೆನಪಿಸಿಕೊಂಡು ನಾನು ಕೂಡ ಅಳಲು ಆರಂಭಿಸಿದೆ. ನಂತರ ರವಿ ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ನನ್ನ ಹಣೆಗೆ ಮುತ್ತು ಕೊಟ್ಟ. 1-2 ದಿನ ಕಳೆದಿತ್ತು. ಅತ್ತೆ ಮಾವ ಮನೆಗೆ ಬಂದರು. ನನ್ನನ್ನು ಅತ್ತೆ ತಬ್ಬಿಕೊಂಡು ಅಳಲು ಶುರು ಮಾಡಿದರು. ನನ್ನ ಮೊದಲ ಮಗ ಯಾವುದೋ ಹುಡುಗಿ ಮೋಸ ಮಾಡಿದಳು ಅಂತ ಮದುವೆ ಆಗಿಲ್ಲ. ನಾನು ಸತ್ತ ಮೇಲೆ ಅವನನ್ನು ಯಾರು ನೋಡಿಕೊಳ್ಳುತ್ತಾರೆ ಅಂತ ಅಂದುಕೊಂಡಿದ್ದೆ. ಆದರೆ ತಾಯಿಯ ಸ್ಥಾನದಲ್ಲಿ, ಮಗಳ ಸ್ಥಾನದಲ್ಲಿ ನಿಂತುಕೊಂಡು ನೀನವನನ್ನು ನೋಡಿಕೊಳ್ಳುತ್ತೀಯ ಅನ್ನುವ ಧೈರ್ಯ ಬಂದಿದೆ ಅಂತ ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ರವಿಯ ಅಮ್ಮ ಕೃತಜ್ಞತೆ ಅರ್ಪಿಸಿದರು. ಅಷ್ಟರಲ್ಲಿ ರವಿ ಅಣ್ಣ ನನಗೆ ಮತ್ತು ರವಿಗೆ ಹನಿಮೂನ್ಗೆ ಹೋಗಲು ಒಂದು ದೊಡ್ಡ ಪ್ಯಾಕೇಜ್ ಟ್ರಿಪ್ ಕಳಿಸೋದಕ್ಕೆ ಟಿಕೆಟನ್ನು ತಂದುಕೊಟ್ರು. ಅವ್ರ ದುಡ್ಡಿಂದ ಸುಮಾರು 3 ಲಕ್ಷದ ಪ್ಯಾಕೇಜ್ ಟ್ರಿಪ್. ಅದನ್ನು ನೋಡಿ ತುಂಬ ಖುಷಿಯಾಯಿತು. ನಾನು ಮತ್ತು ರವಿ ಸ್ವಲ್ಪ ದಿನಗಳು ಇಬ್ಬರು ಒಟ್ಟಿಗೆ ಇರ್ತೀವಿ ಅನ್ನೋದನ್ನು ನೆನಪಿಸ್ಕೊಂಡು ನನಗೆ ರೋಮಾಂಚನ ಆಯಿತು. ಕಥೆಯಲ್ಲಿ ಮುಗಿಯುತ್ತೆ. ಕತೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇಂತಹ ಇನ್ನಷ್ಟು ಇಂಟ್ರೆಸ್ಟಿಂಗ್ ಕಥೆಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.